ಸೊ ಭಾರತದ ಸೇನೆಗೆ ಮುಖ್ಯವಾಗಿ ಅಭಿನಂದನೆಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಾಣ ಅನ್ನೋದು ಎಲ್ರಿಗೂ ಬಹಳಷ್ಟು ಮುಖ್ಯವಾದಂಥದ್ದು. ಅದರಲ್ಲೂ ಸಹ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಕ್ಷಣಗಳನ್ನು ಎಂಜಾಯ್ ಮಾಡೋಣ, ಸಂತೋಷ ಪಡೋಣ ಅಂತೇಳಿ ಹೋದಾಗ ಅವ್ರನ್ನ ಗುಂಡಿಟ್ಟು ಕೊಲ್ಲೋದು ಅದಕ್ಕಿಂತ ಅಕ್ಷಮ್ಯ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಈ ನಿಮ್ಮ ತಂದೆ ತಾಯಿಗಳಿಗೆ ಯಾರ್ಯಾರು ಶೂಟ್ ಮಾಡಿದ್ದೀರಾ, ನಿಮ್ಮ ತಂದೆ ತಾಯಿಗಳೇ ಆ ಥರ ನಿಮ್ಮನ್ನು ಚಿಕ್ಕ ವಯಸ್ಸಲ್ಲೆಲ್ಲ ವೆಕೇಷನ್ ಕರ್ಕೊಂಡು ಹೋದಾಗ ಯಾರೋ ಬಂದು ನಿಮ್ಮನ್ನು ಗುಂಡಿಟ್ಟು ಕೊಂಡ್ಬಿಟ್ರು. ನನ್ನ ತಂದೆ ಕಣ್ಮುಂದೆ ಇದ್ದಿದ್ದು, ನನ್ನ ತಂದೆ ಕುದುರೆ ಸವಾರಿ ಮಾಡಿಸ್ತಾ ಇದ್ದೀನಿ, ನನ್ನ ತಂದೆನ ಒಂದೇ ಕ್ಷಣದಲ್ಲಿ ಯಾರೋ ಶೂಟ್ ಮಾಡಿಬಿಟ್ರು ಅಂದರೆ ಆ ಮಗು ಮನಸ್ಥಿತಿ, ಆ ಹೆಂಡತಿ ಪರಿಸ್ಥಿತಿ, ಅವ್ರ ಮನೆಯವ್ರ ಪರಿಸ್ಥಿತಿ ಯಾವ ರೀತಿ ನಾವು ಯೋಚನೆ ಮಾಡಿ. ಸೊ ಹಾಗಾಗಿ ಉಗ್ರರ ಒಂದು ಬೇಸ್ ಕ್ಯಾಂಪ್ಗಳ ಮೇಲೆ ಏನು ದಾಳಿ ಮಾಡಿದ್ದಾರೆ ಅದು ಯಾವುದೇ ರೀತಿ ತಪ್ಪಲ್ಲ. ಪ್ರಪಂಚದಾದ್ಯಂತ ಎಲ್ಲೇ ಯಾರೇ ಉಗ್ರರು ಇದ್ರೂ ಸಹ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹೊಡೆದಾಕಲೇಬೇಕು ಅನ್ನೋದು ನನ್ನ ಒಂದು ಭಾರತದ ಮೇಲೆ ಇದೇ ರೀತಿ ದಾಳಿ ಮಾಡಬೇಕು ಅಂತ ಎಲ್ಲರಿಗೂ ಒಂದು ದೊಡ್ಡ ಉತ್ತರ ಆಗಿರುತ್ತೆ. ಸರಿ, ಬೇರೆ ದೇಶಗಳು ಕೂಡ ಸಪೋರ್ಟ್ ಕೊಟ್ಟು ಒಂದಷ್ಟು ಮಾತಾಡಿದ್ದು, ಒಂದು ಪಾಕ್ ಚೈನಾ ಸಪೋರ್ಟ್ ಇದೆ ಹಾಗೆ ಸತ್ಯಮೇವ ಜಯತೆ. ಧರ್ಮಕ್ಕೆ ಯಾವತ್ತೂ ಜಯ ಇರುತ್ತೆ. ನಾವು ಧರ್ಮದಲ್ಲಿದ್ದೀವಿ, ನಾವು ಯಾವತ್ತೂ ನಮಗೆ ಜಯ ಅನ್ನೋದು ಇದ್ದೇ ಇರುತ್ತೆ. ತಾಕತ್ತಿದ್ದರೆ ಭಾರತದ ಮೇಲೆ ಯಾರು ದಾಳಿ ಮಾಡ್ತಾರೆ ಮಾಡಲಿ ನಾವು. ಇಡೀ ಪ್ರಪಂಚದಲ್ಲಿ ಇವತ್ತು ಸಹ ಭಾರತದವರು ಅಂತ ಹೇಳಿದ್ರೆ ಎದ್ದು ಸಲ್ಯೂಟ್ ಹೊಡೋದು ಏನು ಅಂದರೆ ಮೌಂಟ್ ಎವರೆಸ್ಟ್ ಅನ್ನೋ ಕಾರಣಕ್ಕಲ್ಲ. ದಿಸ್ ಈಸ್ ದ ಸೈಂಟ್ ಎವರೆಸ್ಟ್. ಸಾಧುರು, ಸಂತರು, ಗುರುಗಳು ಎಲ್ಲರೂ ಇರುವಂತಹ ಒಂದು ಸ್ಥಾನ. ನೀವು ಪ್ರಪಂಚದಾದ್ಯಂತ ಎಲ್ಲೇ ಹೋದರೂ ಸಹ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಿಮಗೆ ಫ್ರೀಯಾಗಿ ಊಟ, ನೀವು ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ಅಂತ ವಿಚಾರಿಸಿದೆ ಊಟ ಹಾಕುವಂಥ, ಫ್ರೀಯಾಗಿ ಊಟ ಹಾಕುವಂಥ ಒಂದೇ ಒಂದು ದೇಶ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ನನ್ನ ಭಾರತ ಮಾತ್ರ. ನೀವು ಯಾವುದೇ ಬೇರೆ ಕಂಟ್ರಿಗೆ ಹೋಗಿ ನೀವೊಂದು 200 ml ನೀರು ಕುಡಿಬೇಕಂದ್ರೆ ಡಾಲರ್ಗಳ ಲೆಕ್ಕದಲ್ಲಿ ಕುಡಿಬೇಕು. ಬನ್ನಿರಿ, ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟಿಂದ ಹಿಡಿದು ಎಲ್ಲಿ ಬೇಕು ನಲ್ಲಿ ಬಿಟ್ಟರೆ ನಿಮಗೆ ಟನ್ಗಟ್ಟಲೆ ನೀರು. ನೀವು ಸ್ನಾನ ಮಾಡ್ತೀರಾ, ನೀರು ಕುಡಿತೀರಾ, ಏನು ಮಾಡ್ತೀರಾ, ನೀರು ಅನ್ನೋದಂಗೆ ಹರಿದು ಹೋಗ್ತಾ ಇರ್ತದೆ. ಸೊ ಇದು ನಮ್ಮ ಭಾರತ. ನಿಮಗೆ ಯಾರಿಗಾರು ತಾಕತ್ತಿದ್ದರೆ ಮಾಡಿ ಭಾರತದ ಮೇಲೆ ದಾಳಿ ನೋಡೋಣ. ನೀವು ಯಾರು ದಾಳಿ ಮಾಡಲ್ಲ ಭಾರತದ ಮೇಲೆ. ಯಾಕೆಂದರೆ ಗೊತ್ತು ನಾವು ಇಂಥದ್ದು, ನಾವೇನು, ನಮ್ಮ ತಾಕತ್ತೇನು, ನಮ್ಮ ಸೈನ್ಯ ಏನು, ನಮ್ಮ ನೇವಿ ಏನು, ನಮ್ಮ ಏರ್ ಫೋರ್ಸ್ ಏನು, ಎಲ್ಲನೂ ನಿಮ್ಗೆ ಗೊತ್ತು. ಅದಕ್ಕಾಗಿ ಕೆಳಗಡೆ ಮೇಲೆ ಎರಡು ಬಾಯಿ ಮುಚ್ಕೊಂಡಿದ್ದೀರಾ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ. ನೀವೇನೋ ನಮ್ಮ ಮೇಲೆ ಸಿಂಪತಿ ತೋರಿಸ್ತಾ ಇದ್ದೀರಾ, ಇನ್ನೊಂದು ಅದೆಲ್ಲ ಏನೂ ಇಲ್ಲ. ನಿಮಗೂ ಇಂಡಿಯಾ ಅಂದರೆ ಫುಲ್ ಡರ್ ಇದೆ ಎಂಟೈರ್ ವರ್ಲ್ಡ್ಗೆ, ಅದಕ್ಕೋಸ್ಕರ ಅಷ್ಟೇ. ಟ್ರೈನ್ ಬಗ್ಗೆ ಇದೇನಿಲ್ಲಮ್ಮ, ಸಿಂಪಲ್ಲಾಗಿ ತುಂಬ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿ ಹೇಳಬೇಕು ಅಂದರೆ, ಈಗ ನಮ್ಮ ಮನೆಗಳೇನಾದ್ರು ಬೆಂಕಿ ಏನಾದ್ರು ಅನಾಹುತ ಆಯಿತು ಅಂದರೆ ನಾವೇನೇನು ಪ್ರಿಕಾಷನ್ ತಗೋತೀವಿ, ಸೊ ಅಷ್ಟೇ ಇದನ್ನು ಸಹ ಅಷ್ಟೇ. ನಮ್ಮ ಮನೆಯಿಂದ ಹೊರಗಡೆ ಯಾವ ವಸ್ತುಗಳನ್ನ ತೊಗೊಂಡೋಗ್ಬೇಕು, ಮೊದಲು ಗಾಯ ಆದವ್ರನ್ನ ಎಲ್ಲಿ ಯಾವ ರೀತಿ ಸೇಫ್ ಮಾಡಬೇಕು, ಸೊ ಈ ರೀತಿಯಾದಂಥ ಒಂದು ಬೇಸಿಕ್ ಆದಂಥ ಐಡಿಯಾಗೆ ಒಂದು ಮಾಕ್ ಡ್ರಿಲ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಪ್ರಿಪೇರ್ ಆಗಿರೋಣ. ಅದಕ್ಕೇನಂತ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕಂದ್ರೆ ನಾವೆಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಸಿನಿಮಾ ಘಟನೆಗೆ ತುಂಬ ಹತ್ತಿರ ಇರುವಂಥ ಸಿನಿಮಾದ ಈಗ ವಿಚಾರನೂ ಬರ್ತಾರೆ. ಒಳ್ಳೆ ಪಾಠ ಆಗಿದೆ. ಸೊ ತುಂಬ ಖುಷಿಯಾಗಿರೋಂಥ ವಿಚಾರ ನಾನು ಆಗಲೇ ಹೇಳಿದಾಗೆ, ಅವಳು ಫಸ್ಟ್ ಸಿನಿಮಾದಲ್ಲೇ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಇತ್ತು. ಇವತ್ತು ಅವರ ಆಶೀರ್ವಾದದಿಂದ ಅವ್ರ ಬ್ಯಾನರಲ್ಲೇ ಆ್ಯಕ್ಟ್ ಮಾಡ್ತಾಯಿದ್ದಾಳೆ. ಭಾಳಷ್ಟು ಸಂತೋಷ ಇದೆ, ಹೆಮ್ಮೆ ಇದೆ. ಎಂಟೈರ್ ಇಂಡಸ್ಟ್ರಿ ಅವಳನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದೆ, ಪ್ರೀತಿ ಮಾಡ್ತಾಯಿದೆ. ಸೊ ಮೊದಲನೇ ಸಿನಿಮಾ ಡಾಲಿ ಧನಂಜಯ್ ಅವರು ಅವರ ಬ್ಯಾನರಲ್ಲಿ, ಅವ್ರ ಪ್ರೊಡಕ್ಷನಲ್ಲಿ ಲಾಂಚ್ ಮಾಡಿದ್ರು. ಅದಕ್ಕೆ ನನ್ನ ಪ್ರೀತಿಯ ಬಾಯ್ಜಾನ್ ದರ್ಶನ್ ಭಯ್ಯ ಅವರು ಅವತ್ತು ಅವ್ರ ಶೂಟಿಂಗ್ ಇದ್ರೂ ಸಹ ಕ್ಯಾನ್ಸಲ್ ಮಾಡಿ ಬಂದು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಆಮೇಲೆ ಸುದೀಪ್ ಸರ್ ಅವರ ಬಿಗ್ ಬಾಸ್ ವೇದಿಕೆಗೆ ಕರೆದು ಪ್ರಮೋಷನ್ ಮಾಡಿಕೊಟ್ರು. ಮತ್ತು ತೆರೆ ಹಿಂದೆ ಇರತಕ್ಕಂಥ ಎಷ್ಟೊಂದು ಮನಸ್ಸುಗಳು ಅವಳಿಗೆ ಆಶೀರ್ವಾದ ಮಾಡಿದ್ರು. ಸೊ ಅದೆಲ್ಲರೂ ಪ್ರತೀಕ ಇವತ್ತು ಒಳ್ಳೊಳ್ಳೆ ಬ್ಯಾನರ್ಗಳಲ್ಲಿ ಒಳಗೆ ಅವಕಾಶ ಸಿಗ್ತದೆ. ಈಗ ಮಗಳು ಹೀರೋಯಿನ್, ನೀವು ಒಳ್ಳೆ ಸಣ್ಣ ಹುಡುಗ ಥರ ಹೀರೋ ಥರನೇ ಇದ್ದೀರಾ ಇವಾಗ್ಲೂ. ಯಾರೂ ನಂಬಲ್ಲ ನಿಮ್ಮನ್ನ. ಅಷ್ಟೊಟ್ಟು ಮಗಳಿದ್ದಾಳೆ ಹೀರೋಯಿನ್ ಅಂದರೆ. ನಿಮ್ಮ ಈ ಚಿರಯೌವನದ ಗುಟ್ಟೇನು ಅಂತ ಫಸ್ಟ್ ಹೇಳಿ. ಏನಿಲ್ಲ ಮೇಡಮ್, ಏನು ಭಗವಂತನ ಆಶೀರ್ವಾದ, ಜನರ ಪ್ರೀತಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನೀವೆಲ್ಲ ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸ್ತೀರ. ನಿಮ್ಮ ಆಶೀರ್ವಾದ ನನ್ನ ಹೆಂಗಣ್ಣು ಎನರ್ಜೆಟಿಕ್ ಆಗಿದೆ. ಸರ್, ನೀವು ಕತೆ ಕೇಳಿದ್ರಾ? ಹೇಗೆ ಏನು ಅಂತ ಎಲ್ಲ? ನಾನು ಕತೆ ಕೇಳಿದ್ದೀನಿ. ತುಂಬ ಚೆನ್ನಾಗಿ, ತುಂಬ ವಿಭಿನ್ನವಾಗಿರ್ತಕ್ಕಂಥ ಒಂದು ಕತೆ. ಸೊ ಎಂಟೈರ್ ಆ ಜರ್ನಿನೇ ತುಂಬ ಚೆನ್ನಾಗಿದೆ. ಮಗಳ ಪಾತ್ರದ ಬಗ್ಗೆ ತುಂಬ ಚೆನ್ನಾಗಿದೆ. ಒಂದು ಆಯುರ್ವೇದಿಕ್ ಟೀಚರ್ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಮೆಚೂರ್ಡ್ ಆಗಿರುವಂಥ ಒಂದು ಕ್ಯಾರೆಕ್ಟರ್. ತುಂಬ ಚೆನ್ನಾಗಿದೆ, ವಿಭಿನ್ನವಾದಂಥ ಒಂದು ಪಾತ್ರ. ನಿಮಗೆ ಯಾವ ಪಾತ್ರದಲ್ಲಿ ಕಾಣಿಸ್ಕೋಬೇಕು ಮಗಳು ಅಂತ ತುಂಬ ಒಂದು ಕನಸಿದೆ? ನನ್ನ ಮಗಳು ಎಲ್ಲ ಪಾತ್ರಗಳು ಮಾಡಬೇಕು. ಅವಳು ಯಾವ ಪಾತ್ರಗಳು ಬ್ಯಾಲೆನ್ಸ್ ಇರಬಾರ್ದು.
ಸೊ ಆ ಥರದಂಥ ಒಂದು ಪಾತ್ರಗಳು ಎಲ್ಲ ಪಾತ್ರದಲ್ಲೂ ಮಾಡಬೇಕಂತ